ಈಗ ಜ್ಯೋತಿ ಜೈಲಿಂದ ಆಚೆ ಬಂದ್ರು, ಶ್ರೀರಾಮ್ ಕಾಣೆ ಆದಾಗ ಅವಳು ಜೈಲಲ್ಲೇ ಇದ್ಲು ಅಂತ ಅನಿಸ್ಕೊಳುತ್ತೆ. ಹಾಗಾಗಿ ನೀನ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಣ್ಣ. ಆದ್ರೆ ನಾನೇ ಆ ಶ್ರೀರಾಮ್ನ. ಅಣ್ಣ, ನೀನ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇದ್ಯಾ? ನೀನ್ ಯಾವ ಸುಳಿವು ಸಿಗದೆ ಇರೋ ತರ ಅವನ್ನ ಮಣ್ಣು ಮಾಡಿದ್ಯಲ್ಲ, ಮತ್ಯಾಕೆ ಹೆದರ್ಕೋತ್ಯಾ? ನೋಡು, ನೀನೇನು ನಡ್ದೇ ಇಲ್ಲ ಅನ್ನೋ ಹಾಗೆ ದಯವಿಟ್ಟು ಆರಾಮಾಗಿರೋದನ್ನ ಕಲಿ. ಇಲ್ಲಾಂದ್ರೆ ನೀನೇ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಾಗತ್ತೆ. ಹೇಳೋ ಕೆಂಪ. ಹಲೋ ಶಿವಣ್ಣ, ಎಲ್ಲಪ್ಪ ಇದೆಯಾ? ಇಲ್ಲೇ ತೋಟದಲ್ಲಿದ್ದೀನಿ. ಯಾಕೆ? ಹೊಸಿ ಅರ್ಜೆಂಟಾಗಿ ಮನೆಗೆ ಬಾ. ನೀನು ಹುಡಿಕೊಂಡು ಆ ಶ್ರೀರಾಮ್ ಅಕ್ಕನವೇ ಅಮ್ಮನವೇ ಮನೆಗೆ ಬಂದವ್ರೆ. ಶಿವಣ್ಣ ಕೇಳ್ತೇನಪ್ಪ? ಹಲೋ ಶಿವಣ್ಣ. ಶಿವಣ್ಣ, ಹಾ ಕೆಂಪ, ಕೇಳಿಸ್ತಾ ಇದೆ, ಹೇಳು. ಆ ಶ್ರೀರಾಮ್ ಏನೋ ಕಾಣ್ತಿಲ್ವಂತೆ, ಅದಕ್ಕೆ ನಿನ್ನ ಹತ್ರ ಸಹಾಯ ಕೇಳ್ಕೊಂಡು ಮನೆಗೆ ಬಂದವ್ರೆ. ಹೊಸಿ ಅರ್ಜೆಂಟಾಗಿ ಮನೆ ಬರಪ್ಪ. ಸರಿ, ನಾನು ಬರ್ತೀನಿ, ಇಡು. ಸರಿನಪ್ಪ. ಅಣ್ಣ, ಯಾಕಣ್ಣ, ಯಾಕೆ ಗಾಬರಿಲಿದ್ಯಾ? ಶ್ರೀರಾಮನ ಅಕ್ಕ ಅಮ್ಮ ಇಬ್ರು ಮನೆಗೆ ಬಂದಿದ್ದಾರಂತೆ. ಹೌದಾ? ಯಾಕಂತೆ? ಅವನನ್ನು ಹುಡ್ಕೋದಕ್ಕೆ ನನ್ನ ಸಹಾಯ ಕೇಳ್ಕೊಂಡು ಬಂದಿದ್ದಾರಂತೆ. ಈಗೇನು ಮಾಡೋದಮ್ಮ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಣ ಅಂದ್ಕೊಂಡ್ರೆ ನಾವು ಹೋದ ಕಡೆನೆ ಆ ದೊಣ್ಣೆ ಕೂಡ ಬೀಸ್ತಾ ಇದೆ. ನಾನು ಯಾಕೋ ಆ ದೊಣ್ಣೆ ಏಟಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇದೆ. ಅಣ್ಣ, ಸುಮ್ಮನೆ ಯಾಕೆ ಆತಂಕ ಪಟ್ಕೋತೀಯ? ಏನೂ ಆಗಲ್ಲ. ನನ್ನ ಚಿಂತೆ ಇಲ್ಲ ಜ್ಯೋತಿ ಬಗ್ಗೆನೇ ಪುಟ್ಟಿ. ಹೇಗಾದರೂ ಮಾಡಿ ಇನ್ನೊಂದು ಸ್ವಲ್ಪ ದಿನ ಜೈಲಲ್ಲೇ ಇರೋ ಹಾಗೆ ಮಾಡಬೇಕು. ಆಗ್ಲೇ ಈ ಪರಿಸ್ಥಿತಿ ನನ್ನಿಂದ ಸರಿ ಮಾಡೋದಕ್ಕೆ ಸಾಧ್ಯ. ಆಯ್ತು, ಸ್ವಲ್ಪ ದಿನ ಅವಳ ಜೈಲಲ್ಲಿರೋ ಹಾಗೆ ಮಾಡೋಣ. ಒಳ್ಳೆ ಲಾಯರ್ನ ನೋಡಿ ಅವಳಿಗೆ ಬೇಲ್ ಸಿಗದಿರೋ ಥರ ಮಾಡಿದ್ರೆ ಆಯ್ತು. ನಿನ್ ಜೊತೆ ನಾನಿದ್ದೀನಣ್ಣ, ಧೈರ್ಯವಾಗಿರು ಅಣ್ಣ. ಬಾ, ಮನೆಗೆ ಹೋಗೋಣ. ಅಣ್ಣ, ದಯವಿಟ್ಟು ಹೀಗೆಲ್ಲ ಇರಬೇಡ, ಸ್ವಲ್ಪ ನಾರ್ಮಲ್ ಆಗಿರು. ಸರಿ, ಬಾ.